पुण्यातील गांधीनगरातील राष्ट्रीय महामार्गालगत असलेल्या जय किसान खासगी बाजारपेठेचे मार्केट लायसन्स रद्द करून सरकारने आदेश जारी केला असून आमच्या लढ्याला विजय मिळाला आहे असे राजकुमार टोपन्नवर यांनी सांगितले। सोमवारी बेळगावमध्ये पत्रकार परिषदेत बोलताना ते म्हणाले की 2015 पासूनच जय किसान खासगी बाजारपेठेतील भाजीपाला माफियांविरुद्ध आम्ही लढा देत आलो आहोत। चांगल्या राजकीय नेतृत्वाचे योग्य नेतृत्वाचे हे उदाहरण या निर्णयातून सिद्ध झाले आहे असेही ते म्हणाले। ನಮ್ಮ ಹೋರಾಟಕ್ಕೆ ಜಯ ಸಿಕ್ಕೈತಿ। ಜಸ್ಟಿಸ್ ಡಿನೈಡ್ ಬಟ್ ಜಸ್ಟಿಸ್ ಡಿಲೇಡ್ ಬಟ್ ಜಸ್ಟಿಸ್ ನಾಟ್ ಡಿನೈಡ್। ಈ ಒಂದು ಹೋರಾಟ 2015 ನಾವು ಮಾಡ್ಕೋತ ಬಂದಿದ್ವಿ। ಬಹಳಷ್ಟು ಕಡೆ ನಮ್ಗೆ ಹಿನ್ನಡೆ ಆಯ್ತು, ಯಾಕಂದ್ರೆ ನಮ್ಗೆ ಇದೇನು ಹೋರಾಟ ಇತ್ತು ನಮ್ಮ ಬೆಳಗಾವಿ ನಗರದ ರಾಜಕೀಯ ವ್ಯವಸ್ಥೆ ಮತ್ತು ವೆಜಿಟೇಬಲ್ ಮಾಫಿಯಾ ವಿರುದ್ಧ ನಾವು ಹೋರಾಟ ಮಾಡಿವಿ। ಒಂದು ಮಾಫಿಯಾ ವಿರುದ್ಧ ನಾವು ಹೋರಾಟ ಮಾಡಿವಿ। ಸೊ ಅವ್ರ ಕಡೆ ಇರುವಂಥ ಹಣಬಲ, ತುಳುಬಲ ಮತ್ತು ರಾಜಕೀಯ ಬಲ ಮುಖಾಂತರ ಭಾಳಷ್ಟು ಅವರು ಆಬ್ಸ್ಟಕಲ್ಸ್ ಹಾಕಿದ್ರು। ಕರೆ ನಮ್ಮ ಹೋರಾಟ ನಿರಂತರವಾಗಿ ನಡೀತು। ಇದ ಒಂದು ಉದಾಹರಣೆನಾಗ ನಾವು ಹೇಳ್ಬೋದು ಒಳ್ಳೆಯ ರಾಜಕೀಯ ನಾಯಕತ್ವ ಏನು ಮಾಡ್ಬೋದು ಮತ್ತು ಒಂದು ಕೆಟ್ಟ ರಾಜಕೀಯ ನಾಯಕತ್ವ ಏನು ಮಾಡ್ತೈತಿ। ಬಿಜೆಪಿ ಸರ್ಕಾರ ಏನು ಕೇಂದ್ರನಾಗ ಕೃಷಿ ಮಸೂದೆ ತಂದರು, ಅವಾಗೆಲ್ಲ ಕಡೆ ದೇಶಾದ್ಯಂತ ಹೋರಾಟ ಆಯ್ತು। ಪ್ರೈವೇಟ್ ಮಾರ್ಕೆಟ್ಸ್ಗೆ ಮತ್ತು ಕಾರ್ಪೊರೇಟ್ಸ್ಗೆ ಈ ವೆಜಿಟೇಬಲ್ ಮಾರಾಟಕ್ಕೆ ಅವರು ಅವಕಾಶ ಮಾಡಿಕೊಟ್ರು। ಹೀಗಾಗಿ ಭಾಳಷ್ಟು ಕಡೆ APMCಗಳು ಬಂದವು। ಹೀಗಾಗಿ ರೈತರೆಲ್ಲ ಹೋರಾಟ ಮಾಡಿಕೊಟ್ಟೆ ದೇಶಾದ್ಯಂತ ನರೇಂದ್ರ ಮೋದಿ ಸರ್ಕಾರ ಆ ಮಸೂದೆಗಳು ಹಿಂದೆ ತಗೊಂಡ್ರು। ಖರೆ ಅವರೊಂದು ಅಡ್ಡಗೋಡಿ ಮೇಲೆ ಡಿಪೆಂಡ್ ಮಾಡ್ರು, ಏನಂದ್ರೆ ನಾವು ರಾಜ್ಯ ಸರ್ಕಾರಗಳಿಗೆ ಬಿಟ್ಟು ಕೊಡ್ತೀವಿ, ಅದು ಹಿಂದೆ ತಗೋಬೇಕು ಬಿಡಬೇಕು। ನಂಗೆ ನಡೆದಾಗ ನಮ್ಮ ಪೂರಾ ಒಂದು ನಮ್ಮ ಭಾರತ ದೇಶನಾಗ ಬೆಳಗಾವಿ ಇದು ವೆಜಿಟೇಬಲ್ ಮಾರ್ಕೆಟ್ ಮತ್ತು ಜೈ ಕಿಸಾನ್ ಮಾರ್ಕೆಟ್ ಇದು ಒಂದು ಯೂನಿಕ್ ಕೇಸ್। ಕಾಯ್ದೆ ಹಿಂದೆ ತಗೊಂಡ್ರೆ ಎಲ್ಲ ಅದು ರಾಜ್ಯ ಸರ್ಕಾರಗಳು ಬಿಟ್ಕೊಟ್ರು, ಅವರು ನೀವೇನು ಮಾಡ್ತೀರಿ ಮಾಡ್ರಿ। ಆವಾಗ BJP ಗೌರ್ಮೆಂಟ್ ಬೊಮ್ಮಾಯಿ ಅವ್ರ ಸರ್ಕಾರ ಅವ್ರು ಹೋಗಿ ನಾವೆಲ್ಲ ಭೇಟಿಯಾಗಿ ಮನವಿ ಮಾಡಿಕೊಂಡ್ರು, ಅವರು ಹಿಂದೆ ತಕ್ಕೋಲಿಲ್ಲ। ಅವಾಗಿನ ನಮ್ಮ ಬೆಳಗಾವಿ ಶಾಸಕರು, ಪ್ರೆಸೆಂಟ್ MLA, ಎಕ್ಸ್ MLA ಪ್ರತಿ ಪ್ರೆಸ್ ಮೀಟ್ನಾಗ ಅವ್ರ ಹೆಸರು ತಗೋದು ನನಗೂ ಸರಿ ಅನ್ಸಂಗಿಲ್ಲ, ಬಟ್ ತಗೋಬೇಕಾಗ್ತೈತಿ। ಯಾಕಂದ್ರೆ ಇವತ್ತು ನಾವು 10 years ವೇಸ್ಟ್ ಮಾಡಿದ್ವಿ, 10 years ನಾವು ಹಿಂದೆ ಹೋದಂಗ। ಇವತ್ತು ಎದಕ್ಕೆ ನಾವು ಹೋರಾಟ ಮಾಡಿದ್ವು ಅಂದ್ರೆ ಈ ಒಂದು ವೆಜಿಟೇಬಲ್ ಮಾಫಿಯಾ ನಮ್ಮ ದೇಶನಾಗ ಒಬ್ಬ ಸಾರ್ವಜನಿಕಿಗೆ ದೇಶದ ಯಾವುದೇ ಒಂದು ಮೂಲಿಗೆ ಹೋಗಿ ಯಾವುದೇ ವ್ಯಾಪಾರ ಮಾಡ್ಬೋದು, ಯಾವುದೇ ವ್ಯವಸ್ಥೆ ಯಾವುದೇ ಬಿಸ್ನೆಸ್ ಮಾಡುವಂಥ ಒಂದು ರೈಟ್ ನಮಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಕೊಡ್ತೈತಿ। ಖರೆ ಈ ವೆಜಿಟೇಬಲ್ ಮಾಫಿಯಾ ಹೆಂಗಿತ್ತಂದ್ರೆ ಇವರೊಂದು 20 ಜನ ಇವರೊಂದು ಒಂದು ಕಾರ್ಟೆಲ್ ಮಾಡ್ಕೊಂಡಿದ್ರು। ಇವ್ರ ಅನುಮತಿ ತೊಗೊಂಡ ಆ ಬಿಸ್ನೆಸ್ನಾಗ ನಾವು ಭಾಗವಹಿಸ್ಬೋದು, ಬೇರೆ ಹೊಸಬರಿಗೆ ಅವಕಾಶ ಇಲ್ಲ। ಖರೆ ಇವತ್ತಿನ ಈ ಒಂದು ಆದೇಶದಿಂದ ಎಲ್ಲ ಚೇಂಜ್ ಆಯ್ತು। ಇವತ್ತು ಈ ಕಾರ್ಟೆಲ್ ಏನು ಮಾಡ್ತಿತ್ತಂದ್ರೆ, ಈ ಮಾಫಿಯಾ ಏನು ಮಾಡ್ತಿತ್ತಂದ್ರೆ ಇವ್ರು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಕೆಲ ಬಿಸ್ನೆಸ್ ಮಾಡೋಕ್ಕೆ ವೆಜಿಟೇಬಲ್ ಮಾರ್ಕೆಟ್ನಾಗ। ಆಮೇಲೆ ರೈತರಿಗೆ ಅನ್ಯಾಯ ಮಾಡೋರು, ಕಾಯ್ದೆ ಸೀದಾ ಹೇಳ್ತೈತಿ ರೈತರ ಕಡೆ ಕಮಿಷನ್ ತಗೋಬಾರ್ದಂತ, ಆದರೆ ಇವ್ರು ಅವ್ರ ಕಡೆ 8% ಕಮಿಷನ್ ತಗೋ। ಇದೆಲ್ಲ APMC ಡಿಪಾರ್ಟ್ಮೆಂಟ್ದವರು ಬ್ರದರ್ ವಿಶ್ವ ಮಾಡ್ಕೋಬೇಕು, APMC ಡಿಪಾರ್ಟ್ಮೆಂಟ್ದವರು ಇದ್ರ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡಿದ್ರು। ಖರೆ ರಾಜಕೀಯ ವ್ಯವಸ್ಥೆ, ರಾಜಕೀಯ ಒತ್ತಡ ಮೇಲೆ ಅವರ ಎನ್ಕ್ವೈರಿ ಮಾಡಿದ್ರು ಆ್ಯಕ್ಷನ್ ತಗೋಬಾರ್ದಂಗೆ ಒಂದು ವ್ಯವಸ್ಥೆ ಇತ್ತು। ನಾ ಇವತ್ತು ಭಾರಿ ಖುಷಿ ಆಗ್ತೈತಿ, ನಾನು ಪಬ್ಲಿಕ್ ಲೈಫ್ನಾಗ 20 yearsನಾಗ ಅದೀನಿ, 20 years ಅದನ್ನು ನಂಗೆ ನಡೆದಂಗೆ ಈ ಥರ ಕ್ರಿಯಾಶೀಲ ಮತ್ತೊಂದು ವಿಷನ್ ಇಟ್ಕೊಂಡ ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಯಾರೇ ಅದಾರು ಬೆಳಗಾವಿ ಇತಿಹಾಸನಾಗ ಅನ್ನೋದು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ। ನಾವು ಅವರಿಗೆ ಇವತ್ತು ಅವ್ರು ನಮ್ಗೆ ಸಪೋರ್ಟ್ ಮಾಡ್ಯಾರ, ಅದಕ್ಕೆ ನಮ್ಮಂಥ ಹೋರಾಟಗಾರರಿಗೆ ಒಂದು ಜಯ ಸಿಕ್ಕೈತಿ। ಇದಕ್ಕೆ ಇನ್ನೊಂದು 10 ವರ್ಷ ಹೋರಾಟ ಮಾಡಿದ್ರು ನಮ್ಗೆ ರಿಸಲ್ಟ್ ಸಿಗ್ತಿರ್ಕಿಲ್ಲ, ಅದಕ್ಕೆ ಅವ್ರನ್ನ ಥ್ಯಾಂಕ್ಸ್ ಹೇಳ್ತೀನಿ। ಅವ್ರ ಜೊತೆಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ, ನಮ್ಮ ರಾಜು ಸೇಠ್ ಅವ್ರಿಗೂ, ನಮ್ಮ ನಾರ್ತ್ MLA ರಾಜು ಸೇಠ್ ಸರ್ಗೂ ಅವ್ರಿಗೂ ನಾವು ಥ್ಯಾಂಕ್ಸ್ ಹೇಳ್ತೀವಿ, ಮತ್ತು APMC ಮಿನಿಸ್ಟ್ರಿಗೂ ನಾವು ಧನ್ಯವಾದ ಹೇಳ್ತೀನಿ। ಯಾಕಂದ್ರೆ ಅವ್ರ ಸಪೋರ್ಟ್ ಇರ್ತಿರ್ಕಿಲ್ಲ, ಅವ್ರು ನಮ್ಮ ಸಮಸ್ಯೆಗಳು ಕೇಳ್ತಿರ್ಕಿಲ್ಲ, ಇದು ಹೋರಾಟ ಹಂಗೆ ಕಂಟಿನ್ಯೂ ಆಗ್ತಿತ್ತು। ಇವತ್ತು ಏನು ರೈತರಿಗೆ ಕಮಿಷನ್ನಾಗಿ ಚೀಟಿಂಗ್ ಮಾಡ್ತಿದ್ರು,
ತೂಕನಾಗ ಚೀಟಿಂಗ್ ಮಾಡ್ತಿದ್ರು. ಆಮೇಲೆ ಮಾರ್ಕೆಟ್ನಾಗ ಆಕ್ಷನ್ ಬೇಸಿಸ್ ಮೇಲೆ ಖರೀದಿ ಆಗಬೇಕು. ಖರೆ ಇಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಮತ್ತು ಒಂದು ಒತ್ತಡ ಮೇಲೆ ಅದು ರೈತರಿಗೆ ರೇಟ್ ಸಿಗ್ತಿರ್ಕಿಲ್ಲ. ರೇಟು, ತೂಕ, ಕಮಿಷನು ಎಲ್ಲ ಥರವೂ ಅನ್ಯಾಯ. ಆಮೇಲೆ ಈಗ ನೀವು ದಯಮಾಡಿ ನಾನು ಎಲ್ಲ ಮಾಧ್ಯಮ ಸ್ನೇಹಿತರನ್ನ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನಾಳೆ ಇವತ್ತು ನೀವು ಹೋಗಿ APMCನಾಗ ಎಷ್ಟು ಏರಿಯಾ ಐತಿ, ಏನು ಫೆಸಿಲಿಟೀಸ್ಗಳದಾವು, ಅದನ್ನು ಜೈ ಕಿಸಾನ್ ಮಾರ್ಕೆಟ್ ಜೋಡಿ ಮತ್ತು APMC ಮಾರ್ಕೆಟ್ ಜೋಡಿ ಕಂಪೇರ್ ಮಾಡಿರಿ. ನಂಗೆ ಹೇಳೋದಂಗೆ ಬೆಳಗ್ಗೆ ದಕ್ಷಿಣ ಭಾರತನಾಗ ನಮ್ಮಂಥ ಒಂದು ವೆಜಿಟೇಬಲ್ ಮಾರ್ಕೆಟ್ APMC ಎಲ್ಲಿಯೂ ಇಲ್ಲ. ಅದ್ರ ಕ್ರೆಡಿಟ್ ಇವತ್ತು ನಾ ಶಿವಂಗಡ ಪಾಟೀಲ್ ನಾ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರ ಚೇರ್ಮನ್ ಇದ್ದಾಗ ಒಂದು ಒಳ್ಳೆ ಕೆಲಸ ಮಾಡಿ ಹೋಗ್ಯಾರ. ಅದಕ್ಕೆ ಇವತ್ತು ಏನು ಇದ್ರ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡತ್ತಿದ್ದು. ಆಮೇಲೆ ಇದ್ರೊಳಗೆ ಸಣ್ಣ ವ್ಯಾಪಾರಸ್ಥರಿಗೆ ಅನ್ಯಾಯ ಆಗತ್ತಿತ್ತು. ಇವತ್ತು ಜೈ ಕಿಸಾನ್ ಮಾರ್ಕೆಟ್ದ ಸದಸ್ಯರು ಅವರು ಖುಷಿ ಇಲ್ಲ. ಅವ್ರೇನಲ್ಲಿ ಜೈ ಕಿಸಾನ್ ಮಾರ್ಕೆಟ್ನಾಗ ಅಂಗಡಿ ಖರೀದಿ ಮಾಡ್ಯಾರ. ನಾವು ಒಂದು ಪ್ರಾಪರ್ಟಿ ಖರೀದಿ ಮಾಡಿದಾಗ ಪ್ರಾಪರ್ಟಿ ಒಂದು ಸೇಲ್ಡಿಡ್ ಆಗಬೇಕು, ಅದ್ರ ರಿಜಿಸ್ಟ್ರೇಷನ್ ಸಬ್ ರಾಷ್ಟ್ರದ ಮುಂದೆ ಆಗಬೇಕು. ಅವರು ಬರೀ ಜೈ ಕಿಸಾನ್ ಮಾರ್ಕೆಟ್ದ ಲೆಟರ್ ಪ್ಯಾಡ್ ಮೇಲೆ ಒಂದು ಪ್ರೊವಿಷನಲ್ ಅಲಾಟ್ಮೆಂಟ್ ಅಂತ ಕೊಟ್ಟಾರ. ಅಂದ್ರೆ ಇವರು ರಾಜ್ಯ ಸರ್ಕಾರಕ್ಕಿಂತ ದೊಡ್ಡವರಾಗಿಬಿಟ್ರು ಜೈ ಕಿಸಾನ್ದವ್ರು. ತಮ್ಮ ಸದಸ್ಯರನ್ನು ಇವರು ಅನ್ಯಾಯ ಮಾಡ್ಯಾರ. ಮತ್ತು ಈ ನಿರ್ದೇಶನ ಮಂಡಳಿ, ಜೈ ಕಿಸಾನ್ ನಿರ್ದೇಶನ ಮಂಡಳಿ ಏನು ಟೀಮ್ ಐತಿ, ಇವರು ಎಲ್ಲ ಫ್ರಾಡ್ಸ್ಟರ್ಸ್ ಅದಾರ. ಎಲ್ಲ 100% ಅಲ್ಲ, ಮೇಜರ್ ಮಂದಿ ಅದಾರ. ಇವ್ರ ಮೇಲೆ ಬೇರೆ ಬೇರೆ ಸಹಕಾರಿ ಕೋಆಪರೇಟಿವ್ ಸೊಸೈಟೀಸ್ನಾಗ ಇವರೆಲ್ಲ ಫ್ರಾಡ್ ಮಾಡ್ಯಾರ, ವಂಚನೆ ಮಾಡ್ಯಾರ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತ ಇದು ಮಾಡ್ತೀವಿ. ಇವತ್ತು ಇದೇ ನಮ್ಮ ಜಯ ಸಿಕ್ಕೈತಿ, ಇದು ಇಲ್ಲೇ ನಿಂದಿರಂಗಿಲ್ಲ. ಇದು ಪೂರಾ ಇಂಪ್ಲಿಮೆಂಟ್ ಆಗುವವರೆಗೆ ನಾವು ಹೋರಾಟ ಮಾಡ್ತೇವೆ. ಈಗಾಗಲೇ ನಂಗೆ ಹೇಳಿದಂಗೆ ಜಿಲ್ಲಾ ಆಡಳಿತ ಇದ್ರ ಬಗ್ಗೆ ಅವ್ರು ಸ್ಟೆಪ್ಸ್ ತೊಗೋತಾರ. ಆಮೇಲೆ ನಾವು ವಾಚ್ ಮಾಡತ್ತೀವಿ, ಯಾವುದೇ ರೀತಿ ಇಂಟರ್ಫರೆನ್ಸ್ ಆಗಬಾರ್ದಂಗೆ ನಾವು ಹೋರಾಟ ಮಾಡ್ತೇವೆ. ಆಮೇಲೆ ನಮ್ಮ ಹೋರಾಟ ಇಲ್ಲಿಗೆ ಮುಗಿಯಂಗಿಲ್ಲ. ಫುಲ್ಲಿ ಇಂಪ್ಲಿಮೆಂಟೇಷನ್ ಆಫ್ APMC ವೆಜಿಟೇಬಲ್ ಮಾರ್ಕೆಟ್ ಆಗುವವರೆಗೆ ನಾವು ಫೈಟ್ ಮಾಡ್ತೇವೆ. ಆಮೇಲೆ ಏನು ಇಷ್ಟು ವರ್ಷ ರೈತರು ಇವರು 8% ಕಮಿಷನ್ ತಿಂದಾರೋ ಅದು ಇಲ್ಲಿಗಲ್ ಐತಿ. ಆ ಪ್ರತಿಯೊಬ್ಬರು ಮಾರ್ಕೆಟ್ನಾಗ ಏನು ಇವರು ವರ್ತಕರಿದ್ರಲ್ಲಿ ಆ 8% ಕಮಿಷನ್ ವಾಪಸ್ ರೈತರು ಕೊಡಬೇಕು, ವಿತ್ ಇಂಟ್ರೆಸ್ಟ್ ಕೊಡುವಂಥ ಒಂದು ಹೋರಾಟ ನಾವು ಮಾಡ್ತೇವೆ ಅಂತ ಹೇಳಿ ನನಗೆ ಹೇಳ್ಬೋದು. ಥ್ಯಾಂಕ್ ಯು. सामाजिक कार्यकर्ते सुजित मुळगुंद म्हणाले की जय किसान खासगी बाजारपेठेला 2021 मध्ये ट्रेड लायसन्स मिळाले होते, मात्र ते कायदेशीर दृष्ट्या चुकीचे असल्यामुळे सरकारने आता ते रद्द करून आदेश दिला आहे. ಇವತ್ತಿನ ದಿವಸ ಈ ಒಂದು ಘನಮೆತ್ತ ಸರ್ಕಾರ ಹಾಗೂ ಸರ್ಕಾರದಲ್ಲಿರುವಂತಹ ಮಂತ್ರಿಗಳು ಆಗಿರುವಂತಹ ಹಾಗೂ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿಗಳು ಹಾಗೂ ಲೋಕೋಪಯೋಗಿ ಇಲಾಖೆಯ ಸಚಿವರಾದಂತಹ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಹಾಗೂ ಕರ್ನಾಟಕ ರಾಜ್ಯದ APMC ಮಂತ್ರಿಗಳಾದಂತಹ ಶ್ರೀ ಶಿವಾನಂದ ಪಾಟೀಲ್ ಅವರು, ಇವರೆಲ್ಲರಿಗೂ ಕೂಡ ನಾನು ರೈತ ಪರ ನಿಂತಿದ್ದಕ್ಕೆ, ರೈತರ ಹೋರಾಟಕ್ಕೆ ಜಯ ಸಿಗುವ ಹಾಗೆ ನೋಡಿಕೊಂಡಿದ್ದಕ್ಕೆ, ಸರ್ಕಾರದಿಂದ ಒಂದು ಏನೋ ಆದೇಶವನ್ನು ಹೊರಬಿಟ್ಟಿದ್ದಕ್ಕೆ ಅವ್ರಿಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ದಿವಸ ರೈತರ ಪರ ಕೈಗೊಂಡ ಏನು ಒಂದು ನಿರ್ಣಯ ಆದೇಶ ಏನಂತ ಹೇಳಿದರೆ, ಇವರು ಜೈ ಕಿಸಾನ್ ಮಾರ್ಕೆಟ್ ಅದು ಹೈವೇ ಹತ್ರ ಇರೋದು, ಅದನ್ನು 16/1/2021 ಟ್ರೇಡ್ ಲೈಸೆನ್ಸ್ ತಗೊಂಡು ಅದನ್ನು APMCಯಿಂದ ಹೈವೇಗೆ ಅದನ್ನು ಸ್ಥಳಾಂತರ ಮಾಡ್ಕೊಂಡಿದ್ರು. ಅದನ್ನು ಇವತ್ತಿನ ದಿವಸ ಆ ಏನು ಟ್ರೇಡ್ ಲೈಸೆನ್ಸ್ ತೊಗೊಂಡಾಗಲೇ ಅದನ್ನು ವ್ಯಾಪಾರ ಮಾಡೋಕ್ಕೆ ಬರುತ್ತೆ, ಆ ಟ್ರೇಡ್ ಲೈಸೆನ್ಸ್ ಇವತ್ತಿನ ದಿವಸ ರದ್ದಾಗಿದೆ. ಹಾಗಾಗಿ ಇವತ್ತಿನ ದಿವಸದಿಂದ ಇನ್ನು ಮುಂದೆ ಅವ್ರಿಗೆ ಯಾವುದೇ ಥರದ ವಹಿವಾಟುಗಳನ್ನು ಮಾಡೋಕ್ಕೆ ಆಸ್ಪದ ಇಲ್ಲ. ಇನ್ನೊಂದು ವಿಷಯ ಅಂದರೆ, ಈಗಾಗಲೇ ಬುಡಾದಿಂದನೂ ಕೂಡ ಒಂದು ಆದೇಶ ಹೊರಬಿದ್ದಿದೆ. ಅದರಲ್ಲೂ ಕೂಡ ಲ್ಯಾಂಡ್ ಯೂಸ್ ಚೇಂಜ್ ಆಗಿದೆ. ಯಾಕಂದರೆ ಮುಂಚೆ ಅದು ಕಮರ್ಷಿಯಲ್ ಇದ್ದು, ಈಗ ಅಗ್ರಿಕಲ್ಚರಲ್ ಆಗಿದೆ. ಸೊ ಅಗ್ರಿಕಲ್ಚರಲ್ ಆಗಿರೋ ಕಾರಣ ಕೂಡ ಅದನ್ನು ಇನ್ನು ಮುಂದೆ ಯಾವುದೇ ಥರ ವ್ಯವಹಾರಗಳು ಅಲ್ಲಿ ಮಾಡೋಕ್ಕೆ ಅನುಮತಿ ಅವ್ರಿಗೆ ಇರೋದಿಲ್ಲ. ಅದಾದ ನಂತರ ರೈತರಿಗೆ ಅನುಕೂಲವಾಗಲಿ ಅಂತ ತಿಳ್ಕೊಂಡು ಅಂದಿನ ಹಾಗೂ ಇಂದಿನ ಸಚಿವರಾದಂಥ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಕಂಟೋನ್ಮೆಂಟ್ದಿಂದ 2019ರಲ್ಲಿ ಎಲ್ಲರಿಗೂ ರೈತರಿಗೆ ಅನ್ಯಾಯ ಆಗಬಾರ್ದು, ರೈತರ ಪರ ಎಲ್ಲ ಕೆಲಸಗಳು ಆಗಬೇಕು, ತೂಕದಲ್ಲಿ ಆಗಲಿ ಅಥವಾ ಇನ್ನುಳಿದ ಬೇಸಿಕ್ ನೀಡ್ಸಲ್ಲಿ ಯಾವುದೇ ಥರದ ಸಮಸ್ಯೆ ಆಗಬಾರ್ದು ಅಂತ ತಿಳ್ಕೊಂಡು, ಅವ್ರಿಗೆ ಅನ್ಯಾಯ ಆಗಬಾರ್ದು ಅಂತ ತಿಳ್ಕೊಂಡು ಅದನ್ನು ಮಾರ್ಕೆಟನ್ನು APMCಯಲ್ಲಿ ಸ್ಥಳಾಂತರ ಮಾಡಿದ್ರು. ಹಾಗೂ ಈ ಒಂದು 2019ರಲ್ಲಿ ಏನೊಂದು
APMCಯಲ್ಲಿ ಸ್ಥಳಾಂತರ ಆದ ನಂತರ ಅಲ್ಲಿ ತಾವೆಲ್ಲ ಹೋಗಿ ವೀಕ್ಷಣೆ ಕೂಡ ಮಾಡ್ಬೋದು. ಅಲ್ಲಿ ಒಂದು 130 ಕೋಟಿ ರೂಪಾಯಿ ಖರ್ಚು ಮಾಡಿ ಅಂದಿನ ಸರ್ಕಾರ ಹೈಟೆಕ್ ಇನ್ಫ್ರಾ ಮಾಡಲಾಗಿತ್ತು. ಅದರಲ್ಲಿ ಕೋಲ್ಡ್ ಸ್ಟೋರೇಜ್ ಇದೆ, ಅದರಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಸಲುವಾಗಿ ಎಲ್ಲ ವ್ಯವಸ್ಥೆ ಇದೆ ಅಂತಂದ್ರೆ ಎಲ್ಲ ಕಸ ವಿಲೇವಾರಿ ಮಾಡೋಕ್ಕೆ ಅದಕ್ಕೆಲ್ಲ ಒಂದು ಸುವ್ಯವಸ್ಥೆ ಕೂಡ ಮಾಡಲಾಗಿದೆ. ಅದರ ಜೊತೆಗೆ ಅಲ್ಲಿ ಉಳಿದ ಏನು ರೈತ ಭವನ ಕೂಡ ಒಂದು ವ್ಯವಸ್ಥಿತವಾಗಿ ಎಲ್ಲ ನಿರ್ಮಾಣ ಕೂಡ ಮಾಡಲಾಗಿ ಒಂದು ಒಳ್ಳೆಯ ವ್ಯವಸ್ಥಿತವಾದಂಥ ಒಂದು ಕಾರ್ಯವನ್ನು 2019ನಲ್ಲಿ ಮಾಡಿದರು. ಅದನ್ನು ಮಾಡಿದಾಗ ಆಗಲೂ ಕೂಡ ಎಲ್ಲ ರೈತರು ತುಂಬ ಒಂದು ಖುಷಿಯಿಂದ ಅವರೆಲ್ಲ ಈ ಒಂದು ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿ ಅವ್ರಿಗೆಲ್ರಿಗೂ ಕೂಡ ಒಂದು ಮೆಚ್ಚುಗೆ ಕೂಡ ಅವರೆಲ್ಲ ಮೆಚ್ಚುಗೆ ಅವತ್ತಿನ ದಿವಸ ತಮ್ಮ ಮೆಚ್ಚುಗೆಯನ್ನು ವಹಿಸಿದ್ರು. ಸೊ 2021ರಲ್ಲಿ ಇವರೇನು ಜೈ ಕಿಸಾನ್ ಮಾರ್ಕೆಟ್ನಲ್ಲಿ ಇರುವಂಥವರು ಕಾನೂನು ಬಾಹಿರವಾದ ಯಾರ್ಯಾರ್ದು ಡೆತ್ ಆದವ್ರದ್ದು ಅಂಥವ್ರದ್ದೆಲ್ಲ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಅದನ್ನೆಲ್ಲ ಕಾನೂನು ಬಾಹಿರವಾದ ಚಟುವಟಿಕೆಗಳೇನೋ ನಡೀತವೆ. ಬಿಲ್ಡಿಂಗ್ ಕಟ್ಟಿ ಆದ ನಂತರ ಅದಕ್ಕೆ ಪರ್ಮಿಷನ್ ತಗೊಳ್ತಾರೆ, ಬಿಲ್ಡಿಂಗ್ ಕಟ್ಟಿದ್ದಕ್ಕೆ ಅಮಲ್ ಕಮಿಷನ್ ಮಾಡ್ಕೊಳ್ತಾರೆ. ಇಂಥದ್ದೆಲ್ಲ ಅದನ್ನೆಲ್ಲ ಮಾಡಿಕೊಂಡು ಅದೊಂದು ಖಾಸಗಿ ಮಾಫಿಯಾ ಅಂತಲೇ ಹೇಳ್ಬೋದು ಅದನ್ನು. ಸೊ ಈ ಒಂದು ಹೈವೇ ಇರುವಂತಹ APMCಯಿಂದ ಏನೋ ಒಂದು ಹೈವೇಗೆ ಒಂದು ಸ್ಥಳಾಂತರ ಮಾಡಿದ್ರು. ಆ ಒಂದು APMC ಮಾರ್ಕೆಟಿಂದ ಜೈ ಕಿಸಾನ್ ಮಾರ್ಕೆಟ್, ಅದರಲ್ಲಿ ಇದು ಒಂದು ಕ್ಯಾಪಿಟಲಿಸ್ಟ್ ಮಾಫಿಯಾ ಅಂತ ಹೇಳ್ಬೋದು. ತರಕಾರಿ ಮಾರುಕಟ್ಟೆಯಲ್ಲಿ ವಹಿವಾಟು ಮಾಡುವಂಥ ಒಂದು ಏನದೊಂದು ಅವ್ರದ್ದು ಸದಸ್ಯರಿದ್ದಾರವರೆಲ್ಲ ಖಾಸಗಿ ಮಾಫಿಯಾ ಅಂತ ಹೇಳ್ಬೋದು. ರೈತಾಪಿಗಳಿಗೆ ಏನೆಲ್ಲ ನಾಹಕವಾದಂತಹ ಸುಮಾರು ಕಷ್ಟಗಳನ್ನು ಅಲ್ಲಿ ಅವರು ಕೊಟ್ಟಿದ್ದಾರೆ. ಅದನ್ನೆಲ್ಲ ಗಮನ ಹರಿಸಿ ಸುಮಾರು ಅದರ ಬಗ್ಗೆ ತಕರಾರುಗಳು ಸರ್ಕಾರಕ್ಕೆ ಹೋಗಿತ್ತು. ಮಾನ್ಯ ಜಿಲ್ಲಾ ಮಂತ್ರಿಗಳ ಹಾಗೂ ಮಾನ್ಯ APMC ಮಂತ್ರಿಗಳ ಗಮನ ಸೆಳೆಯೋ ಕೂಡ ಕಾರ್ಯಕ್ರಮ ಇದರಲ್ಲಿ ಆಗಿದೆ. ಸುಮಾರು ಸಾರಿ ರೈತರ ಹೋರಾಟ ಕೂಡ ತುಂಬ ಆಗಿದೆ. ಅದರಲ್ಲಿ ಸಿದ್ಧಗೌಡ ಮೊದ್ಗಿ ಆಗಿರ್ಬೋದು, ಅಥವಾ ಇವರು ನಮ್ಮ ಚೊನ್ನಪ್ಪ ಪೂಜಾರಿಯವರಾಗಲಿ, ಅಥವಾ ಇತರ ರೈತ ಸಂಘಟನೆಗಳು ಕೂಡ ಇದರಲ್ಲಿ ಪಾಲ್ಗೊಂಡು ಸರ್ಕಾರದ ಗಮನ ಸೆಳೆಯುವಂಥ ಕಾರ್ಯವನ್ನು ಇವರೆಲ್ಲ ಮಾಡಿದ್ದಾರೆ. ಸೊ ಅದು ಎಲ್ಲ ರೈತರ ಪರವಾಗಿ ಇದ್ದದ್ದನ್ನು ರೈತರ ವಿರೋಧ ಕಾರ್ಯಗಳನ್ನು ಇವತ್ತು ನಡೀತೆ ಅಂತ ತಿಳ್ಕೊಂಡು ಅದನ್ನು ತಕ್ಷಣ ತೆಗೆದುಕೊಂಡು ಇವತ್ತಿನ ದಿವಸ ಏನೋ ಒಂದು ಒತ್ತಾಯ ಹೇಳಿದರು. ಅದಕ್ಕಾಗಿ ಇವತ್ತು ಸರ್ಕಾರಕ್ಕೆ ತಿಳಿದಿದೆ, ಸರ್ಕಾರದ ವಿರುದ್ಧವಾಗಿ ಇವರೆಲ್ಲ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಜೈ ಕಿಸಾನ್ ಮಾರ್ಕೆಟನ್ನು ನಡೆದಿತ್ತು. ಅದನ್ನು ಇವತ್ತಿನ ದಿವಸ ಅವರೇನು ಟ್ರೇಡ್ ಲೈಸೆನ್ಸ್ ಅದನ್ನು रद्दपಡಿಸಿ आदेश ಹೊರಡಿಸಿದ್ದಾರೆ ಅಂತ ತಮಗೆಲ್ಲ ಹೇಳಕ್ಕೆ ಇಚ್ಛಪಡ್ತಾ ಇದ್ದೇನೆ. हायकोर्टातील वकील नितीन बोलवंडी म्हणाले की जय किसान खासगी बाजारपेठेतील लोकांनी 2021 मध्ये बेकायदेशीर ट्रेड लायसन्स घेऊन शेतकऱ्यांकडून जादा पैसे वसूल केले. ಇವತ್ತಿನ ಮಹತ್ವದ ವಿಷಯ ಅಂತಂದ್ರೆ ಖಾಸಗಿ ಮಾರ್ಕೆಟ್ ಬೆಳಗಾವದಲ್ಲಿ ಜೈ ಕಿಸಾನ್ ಖಾಸಗಿ ಮಾರ್ಕೆಟ್ ಏನು ನಡೆದಿತ್ತು 2021ರಲ್ಲಿ ಅವರು ಅದನ್ನ ಕಟ್ಟಡ ಕಟ್ಟಿ 2021ರಲ್ಲಿ ಟ್ರೇಡ್ ಲೈಸೆನ್ಸ್ ತಗೊಂಡಿದ್ರು. ಆ ಟ್ರೇಡ್ ಲೈಸೆನ್ಸ್ APMC ಕಾಯ್ದೆ ಒಳಗೆ ಕೊಡೋಕೆ ಅವಕಾಶ ಇದೆ. ಆದರೆ ಆ ಟ್ರೇಡ್ ಲೈಸೆನ್ಸ್ ಒಳಗಡೆ ಒಂದಷ್ಟು ಷರತ್ತುಗಳು ಇರ್ತವೆ. ಆ ಷರತ್ತುಗಳನ್ನು ಉಲ್ಲಂಘನೆ ಆಗಿದ್ದರೆ ಟ್ರೇಡ್ ಲೈಸೆನ್ಸ್ ರದ್ದು ಮಾಡೋಕ್ಕೆ ಸರ್ಕಾರಕ್ಕೆ ಪವರ್ಸ್ ಇದೆ. ಇದು ಟ್ರೇಡ್ ಲೈಸೆನ್ಸ್ 2021ರಲ್ಲಿ ಆಗಿದ ಮೇಲೆ ಏನೇನು ಅಲ್ಲಿ ಇಲ್ಲಿಗ್ಯಾಲಿಟೀಸ್ ನಡೀತಿದ್ವು ಅಂತಂದರೆ, ಒಂದನೇದು ಕಮಿಷನ್ ತಗೋತಾ ಇದ್ರು, ರೈತರ ಕಡೆಯಿಂದ ಕಮಿಷನ್ ತಗೋತಾ ಇದ್ರು, 8ರಿಂದ 10% ಕಮಿಷನ್ ತಗೋತಾ ಇದ್ರು. ಇದೇ APMC ಒಳಗಡೆ ಇರ್ತಂದ್ರೆ ಅಲ್ಲಿ ಕಮಿಷನ್ ಕೊಡೋದು ತಗೊಳ್ಳೋದು ಪರ್ಮಿಷನ್ಸ್ ಇಲ್ಲ. ಅದು ಕಾನೂನು ಬಾಹಿರವಾಗಿ ಪೀನಲ್ ಆಫೆನ್ಸಸ್. ಎರಡನೇದು ಗಾರ್ಲಿಕ್ ಮತ್ತು ಜಿಂಜರ್, ಇದು ಪ್ರೈವೇಟ್ ವೆಜಿಟೇಬಲ್ ಮಾರ್ಕೆಟ್ದಲ್ಲಿ ಮಾರಕ್ಕೆ ಪರ್ಮಿಷನ್ ಇಲ್ಲ, ಆದರೂ ಇದನ್ನು ಅಲ್ಲಿ ಮಾರಾಟ ಮಾಡ್ತಿದ್ರು. ಜಿಂಜರ್ ಆ್ಯಂಡ್ ಗಾರ್ಲಿಕ್ ಇದು ಏನು ಪ್ರೊಡ್ಯೂಸ್ ಇದ್ದಾವೆ ಇದು ಸ್ಪೈಸಸ್ ಮಾರಾಟ ಮಾಡಬೇಕಂತಂದರೆ ಅದು ಬರೀ APMC ಯಾರ್ಡ್ ಒಳಗಡೆ ಮಾಡಬೇಕು. ಮೂರನೇದು ಆಕ್ಷನ್ ಮಾಡಬೇಕು, ಆಕ್ಷನಿಗೆ ಅವ್ರಿಗೇನು ಮಾಡ್ತಾ ಇರಲಿಲ್ಲ. ನಾಲ್ಕನೇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾರ್ಕೆಟ್ ನಡೀತಾ ಇತ್ತು, ಇಷ್ಟು ವೆಜಿಟೇಬಲ್ಸ್ ಬಾಜಿಗಳು ಎಲ್ಲ ಇಡೀ ಜಿಲ್ಲೆಯಿಂದ ಹೊರಗಡೆಯಿಂದ ಜಿಲ್ಲಾ ಎಲ್ಲ ಬೇರೆ ರಾಜ್ಯದಿಂದಲೂ ಬರ್ತಾ ಇದ್ದು, ಅವು ಎಲ್ಲ ಇಡಕ್ಕಾಗಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಫೆಸಿಲಿಟಿನೂ ಇರಲಿಲ್ಲ.
ಮುಂದೆ ವೇಯಿಂಗ್ ಫೆಸಿಲಿಟೀಸ್ ಕರೆಕ್ಟ್ ಆಗಿರಲಿಲ್ಲ, ಮತ್ತು ಬಾಜಿ ಏನು ಒಳಗಡೆ ಬರ್ತದ್ದು ಮತ್ತು ಹೊರಗೆ ಹೋಗ್ತದ ಅದ್ರ ಬಗ್ಗೆ ಕರೆಕ್ಟ್ ರೆಕಾರ್ಡ್ಸ್ ಮೇಂಟೈನ್ ಮಾಡ್ತಿರ್ಲಿಲ್ಲ, ಫೇರ್ ಪ್ರೈಸಿಂಗ್ ಕೊಡ್ತಿರ್ಲಿಲ್ಲ ಫಾರ್ಮರ್ಸಿಗೆ. ಇವು ಎಲ್ಲ ಇಲ್ಲಿಗ್ಯಾಲಿಟೀಸನ್ನು ನಾವು ಸುಜಿತ್ ಮುಳುಗುಂದ್ ಅವರು, ರಾಜೀವ್ ಟೊಪ್ಪನವರು, ಸಿದ್ದಗೌಡ ಮೋದ್ಗಿ ಅವರು, ಚೊನ್ನಪ್ಪ ಪೂಜಾರಿ ಅವರು, ಸಂಜೀವ್ ಅವರು, ನಾವೆಲ್ಲ ಸರ್ಕಾರಕ್ಕೆ ಇವೆಲ್ಲ ಇಲ್ಲಿಗ್ಯಾಲಿಟೀಸ್ ಆಗ್ತಾ ಇದ್ದಾವೆ ಅಂತ ಹೇಳಿ ನಾವು ಸರ್ಕಾರಕ್ಕೆ ಪತ್ರ ಬರ್ತಿದ್ವಿ, ಕೋರ್ಟಿಗೂ ಹೋಗಿದ್ವಿ. ಕೋರ್ಟಿಗೆ ಒಂದ್ಸಲ ನಮ್ಮ ಕಡೆ ಪಾಸಿಟಿವ್ ಆರ್ಡರ್ಸ್ ಆಗ್ತಿದ್ದು, ಸಮ್ಟೈಮ್ಸ್ ಕೋರ್ಟ್ ಅದನ್ನು ಬೇರೆ ರೀತಿಯಲ್ಲಿ ನೀವು ಸರ್ಕಾರಕ್ಕೆ ಅದನ್ನು ಗಮನಕ್ಕೆ ತರ್ರಿ ಅಂತ ಹೇಳಿ ನಮ್ಗೆ ಭಾಳ ಸಲ ಇದು ಆಯಿತು. ಅದಕ್ಕಾಗಿ ನಾವು ಸರ್ಕಾರ ಕಡೆ ಕಂಟಿನ್ಯೂಯಸ್ಲಿ ನಾವು ಅದನ್ನು ಪರ್ಸುವೇಟ್ ಮಾಡ್ತಾ ಇದ್ವಿ. ಅದೆಲ್ಲ ನಾವು ಇವೆಲ್ಲ ಇಲ್ಲಿಗ್ಯಾಲಿಟೀಸ್ ಆಗಿದ್ದಕ್ಕೆ ಕಾರಣಕ್ಕೆ ಸರ್ಕಾರ ಇದನ್ನು ಒಂದು ಸ್ಪೆಷಲ್ ಟೀಮ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದ್ದರು. ಆ ಇನ್ವೆಸ್ಟಿಗೇಷನ್ ಟೀಮ್ನಲ್ಲಿ ಎಲ್ಲ ಮಾಡಿದ ಮೇಲೆ ಅವರು ನಾವು ಏನೇನು ಎಲ್ಲ ಇಲ್ಲಿಗ್ಯಾಲಿಟೀಸ್ ಆಗ್ತಾ ಇದ್ದಾವೆ, ರೈತರಿಗೆ ಏನೇನು ಅನ್ಯಾಯ ಆಗ್ತಾ ಇದ್ದಾವೆ, ಮತ್ತು ಸ್ಮಾಲ್ ಟ್ರೇಡರ್ಸಿಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಅಲ್ಲೆಲ್ಲ ಅಂತ ಹೇಳಿ ನಾವು ಸರ್ಕಾರ ಗಮನಕ್ಕೆ ತಂದ್ವಿ. ಈ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಅಲ್ಲಿ ಹೋಗಿ ಸ್ಪಾಟಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಅವರಿಗೆ ಅವಕಾಶ ಕೊಟ್ಟರು, ನೀವು ಏನು ಇಲ್ಲಿಗ್ಯಾಲಿಟೀಸ್ ನಡೀತಾ ಇದ್ದಾವೆ ಇದನ್ನು ಒಂದನೇದು ಬಂದ್ ಮಾಡಿ, ಅಥವಾ ಇದರ ಬಗ್ಗೆ ನಿಮ್ಗೆ ಏನಾದರೆ ನಿಮ್ದು ಎಕ್ಸ್ಪ್ಲನೇಷನ್ ಇದ್ದರೆ ಎಕ್ಸ್ಪ್ಲನೇಷನ್ ಕೊಡಿ. ಅವ್ರು ಏನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು ಅದಕ್ಕೆ ಸರ್ಕಾರಕ್ಕೆ ಅದನ್ನು ಎಕ್ಸೆಪ್ಟ್ ಮಾಡಲಾರ್ದು ಇಷ್ಟು ವರ್ಷ ಆದಮೇಲೆ ಅದು ಲೈಸೆನ್ಸ್ ಕೊಟ್ಟಿದ್ದು 2021ರಲ್ಲಿ 10 ವರ್ಷ ಲೈಸೆನ್ಸ್ ಇತ್ತದು. ಈ ಎಲ್ಲ ಷರತ್ತುಗಳನ್ನು ಅಥವಾ ಇವು ಎಲ್ಲ ಇಲ್ಲಿಗ್ಯಾಲಿಟೀಸನ್ನು ಅವರು ಮಾಡಿದ್ದಕ್ಕೆ ಸರ್ಕಾರ ಇದನ್ನು ಸೀರಿಯಸ್ವಾಗಿ ತಗೊಂಡು ಇವತ್ತಿನ ದಿವಸ ಆ ಟ್ರೇಡ್ ಲೈಸೆನ್ಸ್ 2021ರಲ್ಲಿ ಏನು ಪ್ರೈವೇಟ್ ವೆಜಿಟೇಬಲ್ ಮಾರ್ಕೆಟ್ಸಿಗೆ ಟ್ರೇಡ್ ಲೈಸೆನ್ಸ್ ಕೊಟ್ಟಿದ್ರು APMC ಕಾಯ್ದೆ ಒಳಗಡೆ, ಅದನ್ನು ರದ್ದು ಆಗಲಿದೆ. ದ್ಯಾಟ್ ಈಸ್ ಫ್ರಮ್ ಇಮಿಡಿಯೇಟ್ ಎಫೆಕ್ಟ್. ಇದರದ್ದು ಔಟ್ಕಮ್ ಏನಂತಂದರೆ, ಈಗ ನಮಗೆಲ್ಲ ರೈತರು, ಎಲ್ಲ ಸ್ಮಾಲ್ ರೈತರಾಗಲಿ, ಎಲ್ಲ ದೊಡ್ಡ ರೈತರಾಗಲಿ, ಇವರನ್ನು ಎಲ್ಲ ಅಲ್ಲಿ APMC ಪ್ರೈವೇಟ್ ವೆಜಿಟೇಬಲ್ ಮಾರ್ಕೆಟ್, ಜೈ ಕಿಸಾನ್ ಮಾರ್ಕೆಟ್ದಲ್ಲಿ ಅದನ್ನು ಮಾರಾಟ ಮಾಡೋಕ್ಕೆ ಅವಕಾಶ ಇಲ್ಲ. ಇದಕ್ಕೆ ಮುಂದೆ ಏನು ಮಾಡಬೇಕಂತಂದರೆ ಇವು ಎಲ್ಲ ಈಗ APMC ಯಾರ್ಡ್ದಲ್ಲಿನೇ ಮಾರಾಟ ಮಾಡಬೇಕು. ಇದರ ಹೊರತು ಏನಾದರೂ ನೀವು ಹೊರಗಡೆ ಅಥವಾ ಜೈ ಕಿಸಾನ್ದಲ್ಲಿ ಮಾರಾಟ ಮಾಡಿದ್ರೆ ಕಾನೂನು ಬಾಹಿರವಾಗಿ ಇರ್ತದೆ. ಸೊ ಇದು ಏನು ಒಂದು ಜೈ ಕಿಸಾನ್ ಮಾರ್ಕೆಟ್ ಎಸ್ಟಾಬ್ಲಿಷ್ ಮಾಡಿದ್ರು, ಎಸ್ ಕಾನೂನಲ್ಲಿ ಅದಕ್ಕೆ ಅವಕಾಶ ಇದೆ. ಆದರೆ ಏನು ಕಟ್ಟಡ ಕಟ್ಟಿದ್ರು 2016ರಿಂದ, ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಕೊಡ್ತೀನಿ, 2016ರಿಂದ ಈ ಏನು ಕಟ್ಟಡ ಕಟ್ಟಿದ್ರು 10 ಎಕರೆದಲ್ಲಿ, ಈ ಕಟ್ಟಡ ವಿದೌಟ್ ಪರ್ಮಿಷನ್ ಇವರು ಕಟ್ಟಡನ ಏನಾದರೂ ಸ್ಟಾರ್ಟ್ ಮಾಡಿದರು. ಅದಕ್ಕಾಗಿ ನಾವು PIL ಫೈಲ್ ಮಾಡಿದ್ವಿ. ಆ PILನ ಕೋರ್ಟ್ ನಮ್ಗೆ ಏನು ಹೇಳಿತ್ತು ಅಂತಂದರೆ, ನೀವು ಕೋರ್ಟಿಗೆ ಬರಬೇಡ್ರಿ, ಇದನ್ನು ಕಾಯ್ದೆ ಒಳಗೆ ಕಾರ್ಪೊರೇಷನ್, ಸಿಟಿ ಕಾರ್ಪೊರೇಷನ್ ಕಾಯ್ದೆ ಅಥವಾ ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಆ್ಯಕ್ಟ್ ಒಳಗಡೆ ಇದನ್ನು ನೀವು ರೆಮಿಡಿ ಎಕ್ಸಾಸ್ಟ್ ಮಾಡಿರಿ ಅಂತ PILದಲ್ಲಿ ನಮಗೆ ಕೋರ್ಟಿನ ಆದೇಶ ಇತ್ತು. ಆದರೆ ಇದನ್ನು ನಾವು ಸುಪ್ರೀಂ ಕೋರ್ಟಲ್ಲಿನೂ ಚಾಲೆಂಜ್ ಮಾಡಿದ್ದೀವಿ. ಸುಪ್ರೀಂ ಕೋರ್ಟಲ್ಲಿನೂ ನಮ್ಗೆ ಅದೇ ಹೇಳಿದರು, ನೀವು ಈ ಕೋರ್ಟಿಗೆ ಬರೋಕ್ಕಿಂತ ಮುಂಚೆ ನೀವು ಇದನ್ನು ಸರ್ಕಾರ ಮುಂದೆ ತರ್ರಿ, ನೀವು ಏನು ಇಲ್ಲಿಗ್ಯಾಲಿಟೀಸ್ ಆಗಿದ್ದಾವೆ ಅದಕ್ಕೆ ಸರ್ಕಾರ ಮುಂದೆ ತಂದಾದಮೇಲೆ ಅಲ್ಲಿ ಏನಾದರೂ ಆರ್ಡರ್ ಆಗಿಲ್ಲ ಅಂತಂದ್ರೆ ಕೋರ್ಟಿಗೆ ಬರೋದು. ಅದಕ್ಕೋಸ್ಕರ ನಾವು ಮತ್ತೊಂದು ಸಲ ನಾವು KMC ಕಾಯ್ದೆ, ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಆ್ಯಕ್ಟ್ ಕಾಯ್ದೆ ಮತ್ತು APMC ಕಾಯ್ದೆ, ಇವು ಎಲ್ಲ ಕಾಯ್ದೆ ಒಳಗಡೆ ಇವರು ಏನೇನೋ ಇಲ್ಲಿಗ್ಯಾಲಿಟೀಸ್ ಮಾಡಿದ್ದಾರೆ ಅಂತ ಹೇಳಿ ಸರ್ಕಾರ ಮುಂದೆ ನಾವು ಇದನ್ನು ಪದೇ ಪದೇ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಆ ಕಂಪ್ಲೇಂಟನ್ನು ಕೂಲಂಕಷವಾಗಿ ಅದನ್ನು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಇವತ್ತಿನ ತಾರೀಕಿಗೆ ಅದು ರದ್ದಾಗಿದೆ. ಈಗ 25/8/2025 ಬೆಳಗಾವಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ಸಹ ಅವ್ರದ್ದು ಏನು ಲ್ಯಾಂಡ್ ಯೂಸ್ ಇದೆ ಪರ್ಮಿಷನ್, ಏನಾದರೂ ನೀವು ಅಗ್ರಿಕಲ್ಚರಿಂದ ಕಮರ್ಷಿಯಲ್ ಆ್ಯಕ್ಟಿವಿಟಿ ಮಾಡಬೇಕಂತಂದರೆ ಲ್ಯಾಂಡ್ ಯೂಸ್ ಬದಲಾವಣೆ ಮಾಡ್ಕೋಬೇಕು. ಈ ಲ್ಯಾಂಡ್ ಯೂಸ್ ಬದಲಾವಣೆ ಏನು ಮಾಡ್ಕೊಂಡಿದ್ರು, ಇದ್ರಾಗೂ ಸಾಕಷ್ಟು ಇಲ್ಲಿಗ್ಯಾಲಿಟಿ ಇದ್ದು, ಇದಕ್ಕೋಸ್ಕರ 25/8/2025ಕ್ಕೆ ಸರ್ಕಾರನ ಬೂಡಾ ಅಥಾರಿಟಿಗೆ ಅದನ್ನು ಡೆಲಿಗೇಟ್ ಮಾಡಿದರು. ಆ ಬೂಡಾ ಅಥಾರಿಟಿ ಅದು ಲ್ಯಾಂಡ್ ಯೂಸ್ ರದ್ದು ಮಾಡಿದರು. ಆದರೆ ಇವರು ಇನ್ನೂ ಮಟ್ಟ ಆ ಎಲ್ಲ ಚಟುವಟಿಕೆ ನಡೆಸ್ತಾ ಇದ್ದರು. ಇವತ್ತಿನ ತಾರೀಕಿಗೆ ಇದು ಒಂದು ದೊಡ್ಡ ಜಯ ಅಂತ ಅನ್ಬೇಕು, ರೈತರ ಜಯ ಇದು. ನಾವು ಎಲ್ಲರೂ ಏನು ಹೋರಾಟ ಮಾಡಿದ್ವಿ, ಎಲ್ಲ ಫಾರ್ಮರ್ಸ್ಗೋಸ್ಕರ ಹೋರಾಟ ಮಾಡಿದ್ವಿ. ಇನ್ನು ಮುಂದೆ ಈ ಎಲ್ಲ ಫಾರ್ಮರ್ಸನ್ನು ಅವ್ರದ್ದೇನು ಪ್ರೊಡ್ಯೂಸ್ ಇರ್ತವೆ ಅದನ್ನು APMC ಒಳಗಡೆ ಅವ್ರು ಹೋಗಿ ಕಾನೂನು ಒಳಗಡೆ ಎಲ್ಲ ವಿದೌಟ್ ಕಮಿಷನ್ ಏನು ಅನ್ಯಾಯ ಆಗದಂಥದ್ದು ಅವರೆಲ್ಲ ಅಲ್ಲಿ ಅದನ್ನು ಪ್ರೊಡ್ಯೂಸನ್ನು ಸೇಲ್ ಮಾಡ್ತಾರೆ. ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಮತ್ತು ಸರ್ಕಾರ ಇದನ್ನು
ಹೈಟೆಕ್ ಈಗಾಗಲೇ ಸುಜಿತ್ ಮುಳುಗುಂದ್ ಸಾಹೇಬರು ಹೇಳಿದರು, ಅದರ ಪ್ರಕಾರ APMC ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಬರೀ 10 ಎಕರೆದಲ್ಲಿ ಇದು ಎಂಟೈರ್ APMC ಇರೋದು 84 acres ಬೆಳಗಾವಿ APMC, ಒಂದು ದೊಡ್ಡ APMC ರಾಜ್ಯದಲ್ಲಿ. ಅದರಾಗ 13 ಎಕರೆದಲ್ಲಿ ಅದನ್ನು ನಿರ್ಮಾಣಿಸುತ್ತಾರೆ. 130 crores ಇದು ಏನು APMC ಆಕ್ಟ್ 2019ದಲ್ಲಿ ಅದನ್ನು ಕನ್ಸ್ಟ್ರಕ್ಟ್ ಮಾಡಿದರು. ಇದು ಏನು ವೆಜಿಟೇಬಲ್ ಮಾರ್ಕೆಟ್ ಮಾಡಿದ್ರು, ಇದಕ್ಕೋಸ್ಕರ ಪ್ರೈವೇಟ್ ವೆಜಿಟೇಬಲ್ ಮಾರ್ಕೆಟ್ ಮಾಡಿದ್ದಕ್ಕೆ ಕಾರಣಕ್ಕೆ ಇದು ನಮ್ಮ 130 crores ಸ್ಪೆಂಡ್ ಮಾಡಿ ನಮ್ಮ APMC ಇದರಲ್ಲಿ ಭಾಜಿ ಮಾರ್ಕೆಟನ್ನು ಹೈಟೆಕ್ ಫೆಸಿಲಿಟೀಸ್ ಮಾಡಿದ್ರು. ಎಲ್ಲ ಕ್ಲೋಸ್ ಆಗಿ ಹೋಗಿತ್ತು, ಝೀರೋ ಬಿಸ್ನೆಸ್ ಆಗಿತ್ತಲ್ಲಿ. ಸರ್ಕಾರ ಮನಿ ಇಷ್ಟೆಲ್ಲ ಫಂಡ್ಸ್ ಅನ್ನೇ ಮಾಡಿ ಅಲ್ಲಿ ಕಟ್ಟಿದ್ದಕ್ಕೆ ಎಲ್ಲ ವೇಸ್ಟ್ ಆಗಿತ್ತು, ಗವರ್ಮೆಂಟ್ ಮನಿ ವೇಸ್ಟ್ ಆಗ್ತಿತ್ತು. ಈಗ ಅದನ್ನು ಉಪಯೋಗ ಆಗುತ್ತೆ. ಎರಡನೇದಂತಂದರೆ ಈ ಏನು ಪ್ರೈವೇಟ್ ಮಾರ್ಕೆಟ್ದಲ್ಲಿ ಅವ್ರು ಏನು ಮಾರಾಟ ಮಾಡ್ತಿದ್ರು ಅಲ್ಲಿ ಗವರ್ಮೆಂಟಿಗೆ ಅಷ್ಟು ರೆವೆನ್ಯೂ ಇರಲಿಲ್ಲ. ಈಗ ಇವರೆಲ್ಲ ಫಾರ್ಮರ್ಸ್ ಏನು ಇಲ್ಲಿ ಹೋಗಿ APMCದಲ್ಲಿ ಅದನ್ನು ಮಾರಾಟ ಮಾಡ್ತಾರೆ. ಅದಕ್ಕಾಗಿ ಅಲ್ಲಿ ಗವರ್ಮೆಂಟಿಗೂ ಇನ್ನು ಮುಂದೆ ಸಾಕಷ್ಟು ರೆವೆನ್ಯೂ ಬರುತ್ತೆ. ಅದರಿಂದ ರೈತರಿಗೂ ಲಾಭ ಆಗುತ್ತೆ, ಎಲ್ಲರಿಗೂ ಲಾಭ ಆಗುತ್ತೆ. ಇದೇ ನಾ ಹೇಳ್ತೀನಿ. ಇನ್ನು ಮುಂದಿಂದ ಆ APMCದು ಮೊದಲಿಂದು ಮತ್ತು ಆಮ್ಯಾಗ ಇವತ್ತಿನ ತಾರೀಕಿನ ಪರಿಸ್ಥಿತಿ ಏನಾಗಿದೆ ಮತ್ತು ಮುಂದಿನ ಎಲ್ಲ माहिती राजू टोपन ಅವರು साहेब ಕೊಡ್ತಾರೆ. शेतकऱ्यांची फसवणूक होत असल्याची सरकारला जाणीव करून दिल्यानंतर सरकारने एक समिती स्थापन करून चौकशी केली आणि 2021 मध्ये मिळालेले ट्रेड लायसन्स आता रद्द करण्यात आले आहे. तसेच तेथे कोणताही व्यवहार होऊ नये अशा सूचना सरकारने दिल्या असल्याचे त्यांनी स्पष्ट केले. संकल्प शिंदे, KMM मराठी, बेळगाव.